ಟ್ಯಾಕ್ಟ್ರಲ್ಲಿ ರೆಡಿ ಮಾಡಿದ್ವಿ ನೆನ್ನೆ. ಪಂಪ್ ಇತ್ತು, ಪಂಪ್ ಇನ್ನೂ ಬಿಚ್ಚಿರಲಿಲ್ಲ, ಪಂಪೆಲ್ಲ ಬಿಚ್ಚಾಯ್ತು. ಈಗ ಈ ಕಾಫಿ ಗಿಡ ಸದೋಗಿದೆ, ಇಲ್ಲಿ ನೋಡಿ ಕಾಣಿಸ್ತಿಲ್ಲ, ಸದೋಗಿದೆ. ಇದು ಏನಂತಾರೆ ಪಕ್ಕದ ಒಂದು ಸಿಲ್ವರ್ ಇತ್ತು, ಅದು ಒಣಗೋಯ್ತು ಫಸ್ಟು, ಆಮೇಲೆ ಕಾಫಿ ಒಣಗೋಯ್ತು. ಈಗ ನೆಕ್ಸ್ಟ್ ನೋಡಿ ಗೊಬ್ಬರ ಹಾಕಿದ್ವಿ. 13 ರಿಂದ 14 ದಿನ ಬಿಟ್ಟು COC ಡ್ರೆಂಚಿಂಗ್ ಇದೆ ಈಗ ಮೆಣಸಿಗೆ, ಫಸ್ಟ್ ಆಗಬೇಕೀಗ. ಇದಾದಮೇಲೆ ಈಗ ಹಸಿರು ಆರ್ಗ್ಯಾನಿಕ್ ಇದು ಹ್ಯಾಪಿ ಫಾರ್ಮಿಂಗು ಆಗ್ತಾಯಿದೆ, ಅಲ್ಲಿಗೆ ಹೋಗ್ಬೇಕಾಯ್ತು. ಬೆಳಿಗ್ಗೆ ಫುಲ್ಲು ಗೊಬ್ಬರ ಹಾಕೋ ಬಿಸಿಲೇ ಹೋಗೋಕ್ಕಾಗಿಲ್ಲ. ಹ್ಯಾಪಿ ಫಾರ್ಮಿಂಗ್ದು ಸೆಕೆಂಡ್ ಸೀಸನ್ ನಡೀತಾ ಇದೆ ಸರ್, ಏನು ಹೇಳ್ತೀರಾ ಈಗ ಹೊಸ ಕಲಿಯಕ್ಕೆ ಬಂದವರಿಗೆಲ್ಲ? ಈಗಂತೂ ತುಂಬ ಜನ ಯಂಗ್ಸ್ಟರ್ಸು ಅದು ಕೂಡ ಬಯಲು ಸೀಮೆಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಹೌದು, ಮತ್ತು ಅವ್ರಿಗೆ ಕರೆಕ್ಟ್ ಟೈಮ್ ಈಗ. ಹೌದು, ಇದು ಹ್ಯಾಪಿ ಫಾರ್ಮಿಂಗ್ ನಡೆಸ್ಕೊಡ್ತಿರೋದು ನೋಡಿ ಇವ್ರೆ, ಸುಷ್ಮಿತಾ ಮತ್ತು ನಮ್ಮ ನರೇಶ್. ಮತ್ತೆ ಅಣ್ಣ ವಿಶೇಷ ಏನು, ಇವ್ರು ಬರ್ತಿದ್ದಾರಾ ಥೈಲ್ಯಾಂಡ್ಗೆ? ಥೈಲ್ಯಾಂಡ್ ಬರ್ತಿದ್ದಾರೆ ನರೇಶ್ ಅಣ್ಣ. ಗುಡ್ ಮಾರ್ನಿಂಗ್, ಬನ್ನಿ. ಈಗ ಟ್ಯಾಕ್ಟ್ರಲ್ಲಿ ರೆಡಿ ಮಾಡಿದ್ವಿ ನೆನ್ನೆ. ಪಂಪ್ ಇತ್ತು, ಪಂಪ್ ಇನ್ನೂ ಬಿಚ್ಚಿರಲಿಲ್ಲ, ಪಂಪೆಲ್ಲ ಬಿಚ್ಚಾಯ್ತು. ಈಗ ಇಲ್ಲಿ ನೋಡ್ಬೋದು, ಈಗ ಪಂಪೆಲ್ಲ ಬಿಚ್ಚಾಗಿದೆ. ಈಗ ಇನ್ನು ಇದರಲ್ಲಿ ಗೊಬ್ಬರ ಎಲ್ಲ ತೊಗೊಂಡು ಹೋಗ್ತೀವಿ, ಬನ್ನಿ. ಬನ್ನಿ ಹೋಗೋಣ. ನೋಡ ಇದೆ ಬೆಳಿಗ್ಗೆ ಈಗ ಟೈಮ್ ಬಂದ್ಬಿಟ್ಟು 7:15 ಆಗಿದೆ. ಸ್ಟಾರ್ಟ್ ಕೆಲಸ, ಹೋಗೋಣ ಈಗ. ಏನಿಲ್ಲ, ಮಳೆ ಬರೋದಂಗೆ ಆಗ್ತದೆ, ಯಾಕೆ ಬೇಗ ಮಳೆ ಬರೋಂಗಿದೆ. ನೋಡೋಣ ಏನಂತ. ನೆನ್ನೆ ಮಳೆ ಇಲ್ಲ. ನೋಡಿ ಇಲ್ಲಿ ಈ ಕಾಫಿ ಗಿಡ ಸದೋಗಿದೆ, ಇಲ್ಲಿ ನೋಡಿ ಕಾಣಿಸ್ತಿಲ್ಲ, ಸದೋಗಿದೆ. ಇದು ಏನಂತಾರೆ ಪಕ್ಕದ ಒಂದು ಸಿಲ್ವರ್ ಇತ್ತು, ಅದು ಒಣಗೋಯ್ತು ಫಸ್ಟು, ಆಮೇಲೆ ಕಾಫಿ ಒಣಗೋಯ್ತು. ಇದು ರೂಟ್ ರೋಡ್ ಅಂತಾರೆ. ಪಕ್ಕದಲ್ಲಿರೋ ಸರೌಂಡಿಂಗಲ್ಲೆಲ್ಲ ಹೋಗ್ಬಾರ್ದು. ಸರೌಂಡಿಂಗ್ ಇರೋದು ಒಂದು ಗಿಡ ಹೋಯ್ತು, ಒಂದು ಮರ ಹೋಯ್ತು. ನೆಕ್ಸ್ಟ್ ಅಪ್ರೂಟ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಗಿಡ ನಡಬೇಕು. ಈಗ ಇದಕ್ಕೆ ಇಲ್ಲಿ ನಡದಲ್ಲಿ ಯಾಕೆ ಬಿಟ್ಟಿರೋದು ಅಂದರೆ ರೋಡ್ ಇರೋದ್ರಿಂದ ನಟ್ಟಿಲ್ಲ. ಫ್ಯೂಚರ್ ಇಲ್ಲಿ ನೋಡಿ ಈ ಗಿಡ ಇಲ್ಲಿ ನಟ್ಟಿರೋದು, ರೋಡೆಲ್ಲ ಕವರ್ ಆಗ್ಬಿಟ್ಟಿದೆ. ಈಗ DAP ಮಿಕ್ಸರ್ ಹಾಕ್ತಾಯಿದ್ದೀವಿ. ಒಳ್ಳೆ ವೆದರ್, ಬೆಳಿಗ್ಗೆ ಗ್ಯಾಪು, ಮಧ್ಯಾಹ್ನ ಒಳ್ಳೆ ಗ್ಯಾಪ್ ಇದೆ, ರಾತ್ರಿ ಮಳೆ ಬರ್ತಾಯಿದೆ, ಸೂಪರು. ಈಗ ನೆಕ್ಸ್ಟ್ ನೋಡಿ ಗೊಬ್ಬರ ಹಾಕಿದ್ವಿ. 13 ರಿಂದ 14 ದಿನ ಬಿಟ್ಟು COC ಡ್ರೆಂಚಿಂಗ್ ಇದೆ ಈಗ ಮೆಣಸಿಗೆ, ಫಸ್ಟ್ ಆಗಬೇಕೀಗ. ನೋಡಿ ಬನ್ನಿ. ಆಲ್ಮೋಸ್ಟ್ ಇದು ಅಂದರೆ ಸ್ಪ್ರಿಂಕ್ಲರ್ ಮಾಡ್ತಾಯಿದ್ವಿ, ತಂದು ಇಟ್ಟಿದ್ದು ತೆಗ್ದೇ ಇರಲಿಲ್ಲ, ಡೀಸೆಲು ಖಾಲಿ ಆಗಿಬಿಟ್ಟಿದೆ, ಅದಕ್ಕೆ ಹಾಕ್ಬಿಡೋಣ ಅಂತ. ಬನ್ನಿ. ಇದಾದಮೇಲೆ ಈಗ ಹಸಿರು ಆರ್ಗ್ಯಾನಿಕ್ ಇದು ಹ್ಯಾಪಿ ಫಾರ್ಮಿಂಗು ಆಗ್ತಾಯಿದೆ, ಅಲ್ಲಿಗೆ ಹೋಗ್ಬೇಕಾಯ್ತು. ಬೆಳಿಗ್ಗೆ ಫುಲ್ಲು ಗೊಬ್ಬರ ಹಾಕೋ ಬಿಸಿಲೇ ಹೋಗೋಕ್ಕಾಗಿಲ್ಲ. ಫಸ್ಟ್ ಹೋಗ್ಬಿಟ್ಟು ಹಸಿರು ಆರ್ಗ್ಯಾನಿಕ್ದು ಫಸ್ಟ್ ಹೋಗಿ ವಿಸಿಟ್ ಮಾಡಬೇಕಲ್ಲ, ಪ್ರೋಗ್ರಾಮ್ ಆಗ್ತಿದೆ. ಅವರು ತುಂಬ ಜನ ಸೇರಿದ್ದಾರೆ ಇವತ್ತು. ಬನ್ನಿ ಹೋಗೋಣ ಈಗ. ಮೊನ್ನೆ ನಾವು ವೀಡ್ ಕಟ್ರೆ ಹೊಡೆದಿರೋದು ಒಂದು 10-15 ದಿನ ಆಗಿರ್ಬೋದು. ಈಗ ನೋಡಿ ಪುನಃ ಬಂದಾಯ್ತಿದ್ದು ಗೊಬ್ಬರ ಹಾಕಾಯ್ತು ಇವತ್ತಿಂದು. ಹಾಕಿದ ತಕ್ಷಣ ಮಳೆ ಬರೋ ಸ್ಟಾರ್ಟ್ ಆಯಿತು. ಒಳ್ಳೆ ಗುಡ್ ನ್ಯೂಸು. ಬನ್ನಿ ಹೋಗೋಣ ಈಗ. ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ ವೇಣುಗೋಪಾಲ್ ಸರ್ ಅವ್ರದ್ದು, ಎಲ್ಲ ಅವ್ರು ಹಿಂದೆ ನಿಂತ್ಕೊಂಡ್ಬಿಟ್ಟು ಮಾತಾಡ್ತಿದ್ದಾರೆ. ಮತ್ತೆಲ್ಲ ಮಾತಾಡ್ತೀನಿ ಸರ್. ಫಸ್ಟ್ ನಿಮ್ಮ ಮಾತು, ಹ್ಯಾಪಿ ಫಾರ್ಮಿಂಗ್ದು ಸೆಕೆಂಡ್ ಸೀಸನ್ ನಡೀತಾ ಇದೆ ಸರ್, ಏನು ಹೇಳ್ತೀರಾ ಈಗ ಹೊಸ ಕಲಿಯಕ್ಕೆ ಬಂದವರಿಗೆಲ್ಲ? ಈಗಂತೂ ತುಂಬ ಜನ ಯಂಗ್ಸ್ಟರ್ಸು ಅದು ಕೂಡ ಬಯಲು ಸೀಮೆಯಿಂದ ತುಂಬ ಜನ ಬರ್ತಾ ಇದ್ದಾರೆ. ಹೌದು, ಮತ್ತು ಅವ್ರಿಗೆ ಕರೆಕ್ಟ್ ಟೈಮ್ ಈಗ. ಹೌದು, ಇದು ಪ್ಲಾಂಟಿಂಗ್ ಟೈಮಿಂಗ್ ಮುಂಚೆ ಇದು ನರ್ಸರಿ ಹೆಲ್ತು, ಪ್ಲಾಂಟ್ ಇದು ಗಿಡಗಳದ್ದು ಹೆಲ್ತು, ಮತ್ತು ಶೇಡ್ ವರ್ಕು, ಮತ್ತು ಗೊಬ್ಬರ, ಮತ್ತು ಅದಕ್ಕೆ ಬೇಕಾದ ಪ್ಲಾಂಟ್ ಪ್ರೊಟೆಕ್ಷನ್ ಮೆಥಡ್ಸು, ಮತ್ತು ಮಿಲಿಬಗ್ಗು, ನಿಮಟೋಡ್ ಕಂಟ್ರೋಲು, ಇವೆಲ್ಲ ಅವರು ತಿಳ್ಕೊಂಡು ಕೈ ಹಾಕ್ತಾರಲ್ಲ. ಅಂದರೆ ರೋಗ ಕೀಟ ಶುರುವಾದ ಮೇಲೆ ನಾವು ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ಮುನ್ನೆಚ್ಚರಿಕಾ ಕ್ರಮಗಳು ತೊಗೊಂಡಾಗ ಇದು ಸಕಾಲ. ಸೊ ಇದು ಅರ್ಲಿ ಮಾನ್ಸೂನ್ ಪೀರಿಯಡಲ್ಲಿ ನಾವು ಏನು ಕೆಲಸಗಳು ಮಾಡ್ತೀವೋ ಅದು ನೆಕ್ಸ್ಟ್ ಎಲ್ಲ ಕ್ರಾಪ್ ಇದಕ್ಕೂ ಕೂಡ ಅದು ರಿಫ್ಲೆಕ್ಟ್ ಆಗ್ತದೆ. ಹೌದು ಸರ್. ಮತ್ತೆ ಇನ್ನೊಂದು ಹೇಳಬೇಕಾಯಿತು, ಲಾಸ್ಟ್ ಇಯರ್ ಅವಾರ್ಡು ಇವರಿಗೆ IPC ಅವಾರ್ಡ್ ಬಂದಿದೆ. ಈ ವರ್ಷ ನೋಡಿದ್ರೆ ಅದೇ ಥರ ಚಿಗುರು ಬಂದಿದೆಯಲ್ಲ, ಏನು ಕ್ರಮ ಮಾಡಿದ್ದಾರೆ ಅಂತಂದರೆ ಅದು ಗುಡ್ ಬೇಸಿನ್ ಮ್ಯಾನೇಜ್ಮೆಂಟ್. ಹೌದು, ಒಂದು ಈಗಲೂ ಕೂಡ ಅದು ಈ ಸತಿ ಒಳ್ಳೆ ಅಲ್ಲ, ಇದು ಹೋದ ವರ್ಷ ಒಳ್ಳೆ ಬಂತು, ಈ ವರ್ಷ ರೆಸ್ಟ್ ಕೊಡೋಣ ಅಂತ ಕೆಲವರು ಆಟಿಟ್ಯೂಡ್ ಇದೆ. ಪಕ್ಕ ತುಡ್ದವ್ರು ಅದೇ ಕತ್ತಿದೆ. ಅದರಲ್ಲಿ ಮರಗಸಿ ಮಾಡ್ಕೊಂಡು ಹೋಗಿ ಮಿಕ್ಸಡ್ ಏಜ್ ಗ್ರೂಪ್ ಪಾಪ್ಯುಲೇಷನ್ ಇರಲಿ, ಅಷ್ಟು ಮಾಡ್ಕೊಂಡು ಹೋದ್ರೆ ನಮಗೆ ಒಂದು ವರ್ಷ
100% ಕ್ರಾಪ್ ಇರ್ಬೋದು, ಇನ್ನೊಂದು ವರ್ಷ 63% ಕ್ರಾಪ್. ಸೂಪರ್. ಈಗ ಅವರು ಆ ಸ್ಟೇಜಿಗೆ ಬಂದಿದ್ದಾರೆ, 63 ಬಂದಿದ್ದಾರೆ. ಅಲ್ಲ 63 ಬಂದಿದೆ. ಬಟ್ ಏನಂದ್ರೆ ಅಲ್ಲಿ ಮಿಕ್ಸಡ್ ಏಜ್ ಗ್ರೂಪ್ ಗಿಡ ಇದ್ದು ಒಂದು ಸ್ವಲ್ಪ ವೆರೈಟಿಗಳು ಕೂಡ ಮಿಕ್ಸ್ ಇದೆ. ಮತ್ತೆ ಕೆಲವೊಂದಕ್ಕೆ ಶೇಡ್ ಕನ್ಸರ್ವೇಟಿವ್ ಆಗಿ ಮಾಡಿತ್ತು ಹೋದ ವರ್ಷ, ಅದರಲ್ಲಿ ದಾಟ್ಮಣಿ ಆಗಿತ್ತು. ಈ ವರ್ಷ ಅದು ಫುಲ್ ಬಂದಿದೆ, ಫುಲ್ ಪೊಟೆನ್ಷಿಯಲ್ ತೋರಿಸಿದೆ. ಅಲ್ಲಿಗೆ ನನಗೆ ಒಟ್ಟಾರೆ ಹೋದ ವರ್ಷ ಎಷ್ಟು ಫಸಲು ಬಂತು, ಈ ವರ್ಷನೂ ಅಷ್ಟೇ ಫಸಲು ಇದೆ ಅಂತ ನಾನು ಅನ್ಕೊಳ್ತೇನೆ. ಸೂಪರ್ ಅಣ್ಣ. ಒಂದು ಲಕ್ಷ್ಮಣ ಅಣ್ಣ ಇದ್ದಾರೆ. ಫಸ್ಟ್ ಸೆಷನ್ ಇವ್ರದಿಂದ ಸ್ಟಾರ್ಟ್ ಆಗಿದೆ, ಫಸ್ಟ್ ಕ್ಲಾಸಸ್. ಆಲ್ ದ ಬೆಸ್ಟ್ ಅಣ್ಣ. ತುಂಬ ಖುಷಿ ಆಯಿತು. ಇವ್ರು ಇದ್ರೆ ಅಂತಾರೆ ಮಜಾ ನಮಗೆ. ಮತ್ತೆ ತುಂಬ ಖುಷಿ ಆಯ್ತು ನೋಡಿ, ಇವರೆಲ್ಲ ಸಿಕ್ಕಿದೆ, ಇವರೆಲ್ಲ ಸಬ್ಸ್ಕ್ರೈಬರ್ಸ್ ಅಂದರು, ಎಲ್ಲ ತುಂಬ ಖುಷಿ ಆಯಿತು. ಹೆಂಗಂತ ಫಸ್ಟ್ ಕ್ಲಾಸ್ ನೋಡಿ ತೋಟ ಎಲ್ಲ ನೋಡ್ಬಿಟ್ಟು ನಿಮಗೆ ಖುಷಿ ಆಯಿತು. ನಾವು ಬರುವಾಗ ಬೇರೆ ಬೇರೆ ತೋಟಗಳು ನೋಡ್ಕೊಂತ ಬಂದ್ವಿ, ಮೇಂಟೆನೆನ್ಸ್ ಅಷ್ಟೊಂದು ಇರಲಿಲ್ಲ. ಇಲ್ಲಿ ಬಂದು ನೋಡಿದಾಗ ಚೆನ್ನಾಗಿದೆ. ತುಂಬ 85 ಪ್ಲಾಂಟಿಂಗ್ ಮಾಡಿದಂಥ ಕಾಫಿ ಕೂಡ ಈಗಲೂ ಒಳ್ಳೆ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ಇಲ್ಲಿ ಒಂದು ಕ್ಲಸ್ಟರ್ ಇದೆ, ಒಂದು ಸಾಧಾರಣ ಒಂದು 400 ಎಕರೆ ತೋಟ, ಇವ್ರದ್ದು ಸೇರಿದಂಗೆ 400 ಎಕರೆ ತೋಟದಲ್ಲಿ ನಮಗೆ 200 ಟನ್ನು ಕಾಳು ಮೆಣಸಿನ ಅವರೇಜ್ 200 ಟನ್ನು 400 ಎಕರೆ ಈ ಬೆಲ್ಟಲ್ಲಿ ಒಳಗೆ ಇಷ್ಟು ಸುತ್ತದಲ್ಲಿ ಇದಾರಲ್ಲ. ಇದೇ ಕ್ಲಸ್ಟರಲ್ಲಿ 400 ಎಕರೆ ತೋಟದಲ್ಲಿ ಅವ್ರಿಗೂ ಅವಾರ್ಡ್ ಸಿಕ್ಕಿದೆ, ಸುಗಂಧಶ್ರೀ ಅವಾರ್ಡ್, ಇವರು IPC ಅವಾರ್ಡ್ ಸಿಕ್ಕಿದೆ. ಮತ್ತು ನ್ಯೂಮನ್ ಆದಿಲ್ ಅಂತ ಇನ್ನೊಬ್ರು ಇದ್ದಾರೆ, ಅವ್ರಿಗೂ IPC ಅವಾರ್ಡ್ ಸಿಕ್ಕಿದೆ. ಭಾಳ ಟಫ್ ಏರಿಯಾ, ಹೆವಿ. ಆದರೂ ಕೂಡ ಕೆಲಸ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಕೂಡ ಹೀರೋಗಳು ತಯಾರಾಗ್ತಾರೆ. ಇವರು ಕಡಿಮೆ ಜಾಗದ್ದು ದೊಡ್ಡ ಬೆಳೆಗಾರರು ಆಯಿತಾ. ಅವರು ಬೇರೆಯವರು 100 ಎಕರೆನಲ್ಲಿ ನನಗೆ ಲಾಸ್ ಆಯಿತು ಅಂತ ಹೇಳ್ತಾರೆ. ಇವರು ಇರೋದು 12.5 ಎಕರೆ, ಅದರಲ್ಲಿ ಮನೆ ಇದು ಕೆರೆಗಳು ಬಿಟ್ಟರೆ ಉಳಿದಿದ್ದು 11 ಎಕರೆ. 11 ಎಕರೆನಲ್ಲಿ ಹೋದ ವರ್ಷ 9 ಟನ್ ಕಾಳು ಮೆಣಸು. 9 ಟನ್ನು ನೀವು ಕನ್ವರ್ಟ್ ಮಾಡ್ಕೊಳ್ಳಿ, 700 ರೂಪಾಯಿ, 63. ಆದರೆ ಅಷ್ಟೇ ದುಡ್ಡು ಕಾಫಿನಲ್ಲಿ ಬಂದಿದೆ, ಸ್ವಲ್ಪ ದುಡ್ಡು ಅಡಿಕೆನಲ್ಲೂ ಬಂದಿದೆ. ಆಮೇಲೆ ಯಾವುದಕ್ಕೂ ಹಿಂದೆ ಇಲ್ಲ. ತೋಟ ಅಂತಂದರೆ ಆಯಾ ಜಾಗಕ್ಕೆ, ಗದ್ದೆ ಜಾಗಕ್ಕೂ ಅಂತಹ ಬೆಳೆ, ಅಡಿಕೆ, ಇದು ಏಲಕ್ಕಿ, ಮತ್ತು ಮೇಲ್ಗಡೆ ಈ ಸ್ವಲ್ಪ ನೆರಳು ಜಾಸ್ತಿ ಇದೆ ಅರೇಬಿಕಾ, ಸ್ವಲ್ಪ ನೆರಳು ಓಪನ್ ಆಗಿದೆ ರೋಬಸ್ಟಾ, ಮತ್ತು ಎಲ್ಲಕ್ಕೂ ಕೂಡ ಎಲ್ಲ ಮರಗಳಿಗೂ ಕೂಡ ಕಾಳು ಮೆಣಸು. ಸೊ ಈ ಥರ ಪ್ಲ್ಯಾನಿಂಗಲ್ಲೇ ಹೋಗ್ತಾ ಇದ್ದಾರೆ. ಇವರು ಪರಿಚಯ ಆಗಿ ಅಂದಾಜು ನನಗೆ ಒಂದು 19 ವರ್ಷ ಮೇಲಾಯಿತು. 19 ವರ್ಷ ಕೂಡ ಹಾಗೇನೇ ಬರ್ತಾ ಇದೆ. ಇವ್ರದ್ದು ಬಿಡಿ, ನಮಗೇನಿದ್ರು ಹಿಟ್ಲರ್ ಥರ ಇಷ್ಟು ಕೆಲಸ ಮಾಡಿಸ್ಕೊಡ್ಬೇಕು. ಈಗಾಗಲೇ ರಿಪೋರ್ಟ್ ಕೊಟ್ಟು ಸುಮಾರು 139 ಎಕರೆ ಏರಿಯಾ ನೀವು ಮರಗಸಿ ಮಾಡಬೇಕು, ಹಾಲ್ವಾಣ್ ತೆಗಿಬೇಕು, ಚೆನ್ನಾಗಿ ಬರುತ್ತೆ. ನೋಡಿ ಬನ್ನಿ, ಇಲ್ಲಿ ಮೇನ್ ಹ್ಯಾಪಿ ಫಾರ್ಮಿಂಗ್ ನಡೆಸ್ಕೊಡ್ತಿರೋದು ನೋಡಿ ಇವ್ರೆ, ಸುಷ್ಮಿತಾ ಮತ್ತು ನಮ್ಮ ನರೇಶ್ ಅಣ್ಣ. ಸೆಕೆಂಡ್ ಕ್ಲಾಸಸ್ ನಡೀತಿದೆ, ಸಕ್ಸಸ್ಫುಲ್ಲಾಗಿ ಸ್ಟಾರ್ಟ್ ಆಗಿದೆ. ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಿಮ್ಮಿಂದ? ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳೋಣ. ಹೌದು. ಅಂದರೆ ಈ ಸತಿ ಆಲ್ಮೋಸ್ಟ್ ಎಲ್ಲ ತೋಟ ನೀವು ವಿಸಿಟ್ ಮಾಡ್ತೀರಾ? ಅಂದರೆ ಮಾಡಿದ್ದೀರಾ? ಫಾರ್ಮಲ್ಲಿ ಬೇರೆ ಸ್ಟೇಟ್ ಇಲ್ಲ. ಹೌದು. ಮತ್ತೆ ನರೇಶ್ ಅಣ್ಣ ಸಮಾಚಾರ ಹೇಳ್ಬೇಕು. ಏನೆಲ್ಲ ನಿಮ್ಮದೇ ವಿಶೇಷ? ಹಂಗೆ ನಡೀತಾ ಇದೆಲ್ಲ. ಕಳೆದ ವರ್ಷ ಒಂದೇ ತೋಟದಲ್ಲಿ ಮಾಡೋದು ಅಂತೇಳಿ ನಾವು ಕ್ಲಾಸ್ ನಮ್ಮ ತೋಟದಲ್ಲಿ ಮಾಡಿದ್ದು. ಹೌದು. ಆಮೇಲೆ ಬರೋರಿಗೆ ಬೇಜಾರಾಗ್ತದೆ ಅಂತ ಒಂದು ಚೆನ್ನಾಗಿ ಮೆಣಸಿದೆ ಅಂತೇಳಿ ಲಕ್ಷ್ಮಣನ ಅದ್ರಲ್ಲಿ ಮಾಡಿದ್ರು. ಹೌದು. ಆಮೇಲೆ ಕರಣದಲ್ಲಿ ಅರೇಬಿಕಾ ಹೌದು. ಹಾಗಾಗಿ ಈ ಸರಿ ಬೇರೆ ಬೇರೆ ಕ್ಲಾಸಲ್ಲಿ 6 ಸೂಪರ್ ಒಳ್ಳೆದಾಯ್ತು ಅಂತೇಳಿ ಮಾಡಿದ್ವಿ. ಬನ್ನಿ, ಈಗ ಎಲ್ಲ ನೋಡಿ, ಎಲ್ಲ ಊಟಕ್ಕೆ ಹೋಗ್ತಾ ಇದ್ದಾರೆ. ಮತ್ತೆ ಆಲ್ ದ ಬೆಸ್ಟ್. ನೋಡಿ, ಇಲ್ಲಿ ಬಂದಾಯಿತು ಬ್ಯಾಕ್ ಬೋನ್ ಆಫ್ ಹಸಿರು ಆರ್ಗ್ಯಾನಿಕ್, ಬ್ಯಾಕ್ ಬೋನ್ ಆಫ್ ಹ್ಯಾಪಿ ಫಾರ್ಮಿಂಗ್ ಎಲ್ಲನೂ ಅಷ್ಟೇ. ಸುಮ್ಮನೆ ಸೈಡಲ್ಲಿ ನಿಂತ್ಕೊಬಿಡ್ತಾರೆ. ಏನಣ್ಣ, ಏನು ಸಮಾಚಾರ? ಮತ್ತೆ ಇದು ಸೆಕೆಂಡ್ ಬ್ಯಾಚ್. ಹೌದು. ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಹೌದು. ಸೊ ಪೆಪ್ಪರ್ದು ಅಲ್ಲಿ ಇದು ಕಾಪರ್ ಸಲ್ಫೇಟು, ಅದೆಲ್ಲ ಮತ್ತೆ ಯಾವ ಗನ್ ಯೂಸ್ ಮಾಡಬೇಕು ಅದೆಲ್ಲ ಆಯಿತು. ವೆರಿ ನೈಸ್. ಸೊ ಕೆಲವೆಲ್ಲ ಸ್ಟಾಲ್ನವರೆಲ್ಲ ಬಂದಿದ್ದಾರೆ. ಹೌದು. ಮತ್ತೆ ಅಣ್ಣ ವಿಶೇಷ ಏನು, ಇವ್ರು ಬರ್ತಿದ್ದಾರಾ ಥೈಲ್ಯಾಂಡ್ಗೆ? ಥೈಲ್ಯಾಂಡ್ ಬರ್ತಿದ್ದಾರೆ ನರೇಶ್ ಅಣ್ಣ? ರೊಟ್ಟಿ, ವೆಜ್ಜು, ಪಲ್ಯ ಎಲ್ಲ ಇದೆ ನೋಡಿ ಇಲ್ಲಿ. ಹೌದಣ್ಣ? ಏನಣ್ಣ ಸ್ವೀಟ್ ಎಲ್ಲ ತಿಂತಾ ಇದ್ದೀರಾ? 2 ಥರ ಸ್ವೀಟು, 2 ಥರ ಪಕೋಡ, ಮದ್ದೂರು ವಡೆ. ಸೂಪರು ನೋಡಿ, ಎಲ್ಲ ಇದೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಇದ್ದಾರೆ ಇಲ್ಲಿ ನೋಡಿ, ಊಟ ಮಾಡ್ತಾ ಇದ್ದಾರೆ. ಮತ್ತೆ ಬಲ್ಲಿ ಇಲ್ಲಿ ಕ್ಲಾಸಸ್ ಎಲ್ಲ ಆಗ್ತಾ ಇದೆ ಈಗ, ನೀವು ನೋಡ್ಬೋದು ಇಲ್ಲಿ ನೋಡಿ. ಅದು ಫಸ್ಟ್ ಆಯಿತು. ಈಗ ನಿಮ್ಮದು ಜಾಗ ಯಾವುದು? ಶಿಕಾರಿಪುರದಲ್ಲಿ ಆಂಟ್ರಪ್ರಸ್ ಸಮಸ್ಯೆ ಬರೋದಿಲ್ಲ. ಆಂಟ್ರಪ್ರಸ್ ಸಮಸ್ಯೆನೇ ಇಲ್ಲ ಪೂರ್ತಿ. ಆ ಬಳ್ಳಿಯನ್ನು ಕಿತ್ತಬೇಕು. ಕಿತ್ತೋದು ಅಂತಂದ್ರೇನು?
ಅದು ಬೆಳೀತಾ ಇರ್ತಕ್ಕಂಥದ್ದಕ್ಕೆ ಕುಡಿಸಿ ಬಿಟ್ಬಿಟ್ಟು ಕಟ್ಟಬೇಕು. ವರ್ಷಕ್ಕೆ 3 ಸತಿ 2ರಿಂದ 3 ಸತಿ ಅದನ್ನು ಕಟ್ಟಬೇಕು. ಆಮೇಲೆ ಗೊಬ್ಬರನ ನೀವು ಲೇಬರ್ ಸೋಪ್ ಹೋಗ್ತದೆ ಅಂದ್ಬಿಟ್ಟು ನೀವು ಒಂದು Know that they ride or die. I keep boys by my side. Know that